ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ವ್ಲಾಗಿಗ ನಾನು 12:25 ಸ್ಟಾರ್ಟ್ ಮಾಡುವಾಗ ಇವತ್ತು ಆ್ಯಕ್ಚುಲಿ ಎಂಥ ತಲೆಗೆ ಹೋಗ್ತಿರ್ಲಿಲ್ಲ ಎಂಥ ಕಾಂಟೆಂಟ್ ಮಾಡಬೇಕಂತ. ಹಾಗೆ ಈಗ ಒಂದು ಐಡಿ ಸಿಕ್ಕಿದೆ, ಅದನ್ನು ನೋಡುವ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿದ್ದೇನೆ. ಎಕ್ಸಿಕ್ಯೂಟ್ ಮಾಡಿದರೆ ಅದನ್ನು ತೋರಿಸ್ತೇನೆ, ಇಲ್ಲದಿದ್ದರೆ ನೋಡುವ ಎಂತ ಆಗ್ತದೆ ಅದರದ್ದು ಬಗ್ಗೆ ಶೇರ್ ಮಾಡ್ತೇನೆ. ಹಾಗೆಯೇ ಈಗ ನಾನು ಮೇಲೆ ಬಂದು ಇವತ್ತು ಅಪ್ಲೋಡ್ ಆಗುವ ವ್ಲಾಗನ್ನು ಅಂದರೆ ಇವತ್ತು ಲೈವ್ ಆಗುವ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೇನೆ. ಹಾಗೆ ಇದು ಆ್ಯಕ್ಚುಲ್ ಒಳ್ಳೆ ಉಂಟು ಇವತ್ತಿದ್ದು ವ್ಲಾಗ್. ಅಂದರೆ ನಾನು ಕೆಲವೆಲ್ಲ ಸೀನ್ಸ್ ಕ್ರಿಯೇಟ್ ಮಾಡಿದ್ದೇನೆ. ಅದರದ್ದು ನನಗೆ ತುಂಬ ತುಂಬ ಸಮಯದ ಇದಿತ್ತು, ಪ್ಲ್ಯಾನ್ ಇತ್ತು ಅದನ್ನು ಕ್ರಿಯೇಟ್ ಮಾಡಬೇಕು. ಹಾಗೆ ಇವತ್ತು ಕ್ರಿಯೇಟ್ ಮಾಡಿ ನೋಡುವ ಹೇಗೆ ಆಗಿದೆ ಅಂತ. ಹಾಗೆಯೇ ಈಗ ನಾನು ಕೆಳಗೆ ಹೋಗ್ತೇನೆ. ಒಂದು ಅದನ್ನು ಹೇಳಿದೆಲ್ಲ ಐಡಿಯಾ ಬಂದಿದೆ ಅಂತ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ಮತ್ತು ಆ ಬ್ಲಾಗನ್ನು ಎಕ್ಸಿಕ್ಯೂಟ್ ಆದರೆ ಆ ಬ್ಲಾಗನ್ನು ಇವತ್ತು ಅಪ್ಲೋಡ್ ಮಾಡ್ತೇನೆ. ಸೊ ಅಲ್ಲಿ ಸಿಗುವೆ. ಸೊ ಆಗ ನಾನು ಹೇಳಿದ್ದೆ ಇದು ಎಂತ ಒಂದು ಐಡಿಯಾ ಉಂಟು, ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ. ಅದು ಇದೇ ವಿಡಿಯೋ ಫುಲ್ ಎಕ್ಸಿಕ್ಯೂಟ್ ಮಾಡಿ ಆಗಿದೆ. ಇನ್ನೆಂತರಿ ಇನ್ನು ಫ್ರೈ ಮಾತ್ರ ಮಾಡಲಿಕ್ಕೆ ಬಾಕಿ ಉಂಟು. ಅದನ್ನು ಮಾಡಿ ಅದನ್ನು ತೋರಿಸ್ತೇನೆ. ಇವತ್ತಿದ್ದು ಆ್ಯಕ್ಚುಲಿ ವಿಡಿಯೋ ಒಳ್ಳೆ ಬಂದಿದೆ. ನಾನು ಹೇಗೆ ಈಗ ಕಾಣ್ತುಂಟು, ನಾನು ಕಾಣಿದೆ. ನನ್ನ ಹೈಟ್ ಸ್ವಲ್ಪ ಉದ್ದ ಅಲ್ಲ, ನಾನು ಬಗ್ಗೆ ಮಾತಾಡಬೇಕಾ ಅಂತ ಸ್ವಲ್ಪ ನೋಡುವ ಮರೆ. ಸೊ ರೆಕಾರ್ಡ್ ಆಗ್ತಿತ್ತು, ಮಾತ್ರ ನನ್ನ ಮುಖ ಫೇಸ್ ಬರ್ತಿರ್ಲಿಲ್ಲ. ಹಾಗೆ ಈಗ ಟ್ರೈಪಾಡಲ್ಲಿ ಇಟ್ಟಿದ್ದೇನೆ, ಈಗ ನೋಡಬೇಕಷ್ಟೇ ಇದರಲ್ಲಿ ಬರ್ತದಾ ಇಲ್ವಾ ಅಂತ. ಹಾಗೆ ನಾನು ಆಗ ಹೇಳಿದ್ದೆಲ್ಲ ಅದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಉಂಟು ಅಂತ ಒಂದು ಐಡಿಯಾ ಅದು ಇದೆ. ತುಂಬ ಟೈಮಲ್ಲ ಇದು, ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಅದೆಲ್ಲ ನೋಡಿದ್ದೆ. ಹಾಗೆ ಟ್ರೈ ಮಾಡುವಂತ ಹೇಳಿತ್ತು, ಅದಕ್ಕೋಸ್ಕರಕ್ಕೆ ಟ್ರೈ ಮಾಡಿ ನೋಡಿ ಹೇಗೆ ಬರ್ತದೆ ಅಂತ. ಆಲ್ಮೋಸ್ಟ್ ಚಿಕನ್ ರೆಡಿ ಆಗಿದೆ, ಬೇಯ್ದೆಲ್ಲ ಆಗಿದೆ. ನೋಡಬೇಕು ಹೇಗೆ ಆಗಿದೆ ಅಂತ, ತಿಂದು ನೋಡಬೇಕಷ್ಟೇ. ಆ್ಯಕ್ಚುಲಿ ಟ್ರೈಪಾಡನ್ನು ಇದರಲ್ಲಿ ಇಟ್ಟಿದ್ದೇನೆ, ಕಿಚನ್ನ ಮೇಲೆ ಇಟ್ಟಿದ್ದೇನೆ. ಸ್ಲ್ಯಾಬ್ ಉಂಟಲ್ಲ ಅದರ ಮೇಲೆ. ಹಾಗೆ ಏನೋ ವಿಡಿಯೋ ರೆಕಾರ್ಡ್ ಆಗ್ತದೆ, ಗೊತ್ತಿಲ್ಲ ಹೇಗೆ ಬರ್ತದೆ ಅಂತೇಳಿ. ಹಾಗೆ ಬೇರೆ ಎಂತ ಹೇಳ್ತಾ ಇಲ್ಲಿಕ್ಕೆ ಇವತ್ತು ಆ್ಯಕ್ಚುಲಿ ಎಂತ ಇಲ್ಲ. ಇವತ್ತು ನಾನು ಆ್ಯಕ್ಚುಲಿ ವ್ಲಾಗ್ ಮಾಡೋದಿಲ್ಲ ಇರಲಿಲ್ಲ, ಬಟ್ ಇದೊಂದು ಟ್ರೈ ಮಾಡುವ ಅಂತ ಹೇಳಿದ್ದು. ಹಾಗೆ ಇದನ್ನೊಂದು ಮಾಡ್ತಿದ್ದೇನೆ. ಎಂದರೆ ಬನ್ನಿ ಮೊದಲಿಗೆ ಬನ್ನಿ.
ಏನೊಂದು ಟೇಸ್ಟ್ ಆಗಿದೆ. ಮತ್ತೆ ನೋಡುವ ಹೇಗಾಗಿದೆ ಅಂತ. ಈಗ ಯಾವುದೋ ಒಂದು ಆ್ಯಂಗಲಲ್ಲಿ ಇಟ್ಟು ವಿಡಿಯೋ ಮಾಡ್ತಿದ್ದೇನೆ, ಎಂತ ಗೊತ್ತಿಲ್ಲ, ಬಟ್ ಕಲಿತಿದ್ದೇನೆ, ಅದು ಒಳ್ಳೆಯದು. ನಾನು ಈಗ ಇವತ್ತು ಐಡಿಯಾ ಹೇಳಿದ್ದೆಲ್ಲ ಅದು ಸಹ ಇದರದ್ದು ಅಂದರೆ ಇದರ ಬಗ್ಗೆ. ಸೊ ಹೇಗೆ ಆ್ಯಂಗಲಲ್ಲಿ ಇಟ್ಟಾಗಲಿ ಅಥವಾ ಹೇಗೆ ವೀಡಿಯೋ ಮಾಡಬೇಕು ಅದನ್ನೀಗ ಕಲಿತೇನೆ. ಸೊ ಖುಷಿ ಆಗ್ತುಂಟು. ಹಾಗೆಯೇ ಇದು ಈಗ ನೋಡ್ಬೋದು, ನಿಮಗೆ ಹೇಗೆ ವೀಡಿಯೋ ಬಂದಿದೆ ಅಂತ ಗೊತ್ತಿಲ್ಲ, ನಾನು ಇನ್ನು ಎಡಿಟ್ ಮಾಡಿ ನೋಡ್ಬೋದು. ಎಡಿಟ್ ಮಾಡಿದರೆ ಆಲ್ಮೋಸ್ಟ್ ಸಂದೇಹ ಬಂದಿರ್ತದೆ. ನೋಡೋಣ, ಇನ್ನು ಮತ್ತೆ ಸಿಗುವ. ಆಲ್ಮೋಸ್ಟ್ ರೆಡಿಯಾಗಿದೆ. ಕ್ಲೋಸಪ್ಪಲ್ಲಿ ತೋರಿಸ್ತೇನೆ ನಾನು. ಆಲ್ಮೋಸ್ಟ್ ಹೀಗೆ ಬಂದಿದೆ, ಟಿಕ್ಕ ಟೈಪ್ ಬಂದಿದೆ. ಆ್ಯಕ್ಚುಲ್ ಟಿಕ್ಕ ಅಲ್ಲ, ಇದು ಚಿಕನ್ ಫ್ರೈ. ಹಾಗೆ ಇದು ಆ್ಯಕ್ಚುಲ್ ವೀಡಿಯೋ ಶೂಟ್ ಮಾಡಲಿಕ್ಕೆ ತುಂಬ ಖುಷಿ ಆಯಿತು, ಯಾಕಂದರೆ ನಾನು ಒಂದು ಐಡಿಯಾ ಎನಿಸಿದ್ದೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ, ಅದೊಂದು ತುಂಬ ಖುಷಿ. ಹಾಗೆಯೇ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಇನ್ನು ಮುಂದಿನ ಹೊಡೆದಿದ್ದಕ್ಕೆ ಟಿಲ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.